ಈ ಸಮಯ ಕಳೆದು ಹೋಗುತ್ತದೆ. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನಿಗೆ ಕೇಳಿದ, ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನು ಬರಿ. ಅದು ಹೇಗಿರಬೇಕು ಎಂದರೆ, ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದರೆ ಖುಷಿಯಾಗಬೇಕು. ಆಗ ಕೃಷ್ಣನು ಬರೆದ, ಈ ಸಮಯ ಕಳೆದು ಹೋಗುತ್ತದೆ. ಎಷ್ಟು ಚೆನ್ನಾಗಿದೆಯಲ್ಲ, ಈ ಸಾಲು ಓದೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಈ ಸಮಯ ಕಳೆದು ಹೋಗುತ್ತದೆ ಅಂದರೆ ಸಂತೋಷವಾಗಿದ್ದಾಗ ಜಾಸ್ತಿ ಎಗರಾಡಕ್ಕೆ ಹೋಗ್ಬೇಡಿ, ಯಾಕಂದರೆ ಈ ಸಮಯ ಕ್ಷಣಿಕ ಮಾತ್ರ ಅಂತ. ದುಃಖದಲ್ಲಿದ್ದಾಗ ತುಂಬ ದುಃಖ ಪಡಬೇಡಿ, ಈ ಸಮಯ ಕ್ಷಣಿಕ ಮಾತ್ರ ಅಂತ. ಆದರೆ ಸುಖ ದುಃಖ ಎರಡೂ ಜೀವನದಲ್ಲಿ ಖಂಡಿತ ಯಾರಿಗೂ ಪರ್ಮನೆಂಟ್ ಆಗಿರೋದಿಲ್ಲ, ಬರುತ್ತೆ ಹೋಗುತ್ತೆ. ಹಾಗಾಗಿ ಸಮಯ ಪ್ರಜ್ಞೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವತ್ತಿರೋ ಸಮಯ ನಾಳೆ ಇರಲ್ಲ, ನಾಳೆ ಇರೋ ಸಮಯ ನಾಳಿದ್ದಿರಲ್ಲ. ಪ್ರತಿದಿನ ನಾವು ಹೇಗೆ ಕಳಿತೀವೋ ಅದೇ ಸಮಯ ನಮ್ಮ ಜೀವನದಲ್ಲಿ ಕೊನೆ ತನಕ ಇರುತ್ತೆ ಅಂತ ನಾವು ಖಂಡಿತ ಹೇಳಕ್ಕೆ ಬರಲ್ಲ. ಅಪ್ಪು ಡೌನ್ ಎರಡೂ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರನೇ ಎಷ್ಟು ಚೆನ್ನಾಗಿರೋ ಸಾಲು ಬರ್ತಿದ್ದಾರೆ ಶ್ರೀಕೃಷ್ಣ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಅಕ್ಕಿ ಅನ್ನಕ್ಕೆ ಕೇಳಿತು, ನೀನು ನಾನೇ ಆಗಿದ್ದೆ, ಆದರೆ ಹೇಗೆ ಅನ್ನವಾದೆ ಎಂದು. ಆಗ ಅನ್ನ ಸುಂದರವಾಗಿ ಉತ್ತರಿಸಿತು, ನೀರು ಮತ್ತು ಬೆಂಕಿಗಳ ಸಂಪರ್ಕದಿಂದ ನಾನು ಒಳಗಾಗಿ ಅವುಗಳ ಸಂಸ್ಕಾರದಿಂದ ಮೃದುವಾದೆ ಮತ್ತು ಮಧುರವಾದೆ ಅಂತ. ಎಷ್ಟು ಚೆನ್ನಾಗಿದೆ ಈ ಸಾಲು. ಆಗ ಅಕ್ಕಿ ಎನ್ನುವ ಭಾವವನ್ನು ಕಳೆದುಕೊಂಡೆ, ಅನ್ನ ಎನ್ನುವ ಅನುಭವ ಪಡೆದುಕೊಂಡೆ. ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ ದೊರೆತು ದುಮನಗಳ ಭಾವ ಕಾಠಿಣ್ಯತೆ ತೊಲಗಿ ಪುಣ್ಯ ಜ್ಞಾನ ಮೋಕ್ಷಗಳೆಂಬ ಅದ್ಭುತವಾದ ಮೃದುತ್ವದ ಅನುಭವವನ್ನು ಪಡೆದುಕೊಳ್ಳುತ್ತೇವೆ. ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ? ನಿಶ್ಚಿಂತೆಯಿಂದ ಇರು. ನೀನೇನು ಪಡೆದುಕೊಂಡಿದ್ದರೂ ಅದನ್ನು ಇಲ್ಲಿಯೇ ಪಡೆದುಕೊಂಡಿರುವೆ. ಈ 3 ದಿನಗಳ ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮ ಒಂದೇ ವಿನಃ ಬೇರೇನೂ ಅಲ್ಲ. ಪಡೆಯಬೇಕಾಗಿರುವುದು ಪುಣ್ಯ ಒಂದೇ, ದೊಡ್ಡ ಮನುಷ್ಯನಾಗುವುದು ಅಷ್ಟೇ. ಒಳ್ಳೆಯದು ಆದರೆ ಒಳ್ಳೆಯ ಮನುಷ್ಯನಾಗುವುದು ದೊಡ್ಡ ವಿಷಯ. ದುಃಖದ ಬಗ್ಗೆ ಚಿಂತಿಸಲು ತೊಡಗಿದರೆ ಸದಾ ದುಃಖ ಆಗೇ ಉಳಿಯುವೆ. ಯಾವಾಗಲೂ ದುಃಖದ ಬಗ್ಗೆ ಯೋಚಿಸ್ತಾನೇ ಇದ್ದರೆ ದುಃಖಿಯಾಗೇ ಉಳಿಯುತ್ತೀಯ. ಸದಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿರು, ಮುಂದೆ ಸುಖಿಯಾಗಿಯೇ ಇರುತ್ತೀಯ. ಏಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚಾಗಿ ಧ್ಯಾನಗೊಳ್ಳುತ್ತದೆಯೋ ಅದು ಸಕ್ರಿಯವಾಗುವುದು ಖಂಡಿತ. ನಾವು ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ ಇರ್ತೀವೋ ಅದು ಖಂಡಿತ ನೆರವೇರುತ್ತೆ. ಹಾಗಾಗಿ ಒಳ್ಳೆಯ ಆಲೋಚನೆಗಳನ್ನು ಅಷ್ಟೇ ಮಾಡಿ, ಕೆಟ್ಟ ಆಲೋಚನೆಗಳಿಂದ ಮನಸ್ಸನ್ನು ದೂರ ತಗೊಂಡು ಬನ್ನಿ. ಯಾವಾಗಲೂ ಸಂತೋಷವಾಗಿರೋಕ್ಕೆ, ಸುಖವಾಗಿರೋಕ್ಕೆ, ನೆಮ್ಮದಿಯಾಗಿರೋಕ್ಕೆ ಪ್ರಯತ್ನ ಪಡಿ. ಡೆಫಿನೆಟಾಗಿ ಸುಖಿಯಾಗಿರ್ತೀರ. ಯಾವಾಗ ದುಃಖದ ಆಲೋಚನೆ ಮಾಡೋದನ್ನು ಕಡಿಮೆ ಮಾಡ್ತಾ ಬನ್ನಿ ಜೀವನದಲ್ಲಿ. ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡು. ಪರಮಾತ್ಮ ನಿನ್ನವನಾದರೆ ಸರ್ವಸ್ವವೂ ನಿನ್ನದೇ. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನಮಗೆ ನೀಡುತ್ತಾನೆ. ನೀವು ಪ್ರಯತ್ನಿಸುವವರವರೆಗೆ ನಿಮ್ಮೊಳಗಿನ ಶಕ್ತಿಯ ಅರಿವು ನಿಮಗಿರುವುದಿಲ್ಲ. ಪ್ರಯತ್ನ ನಿರಂತರವಾಗಿರಲಿ. ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶ ಹಾಕಿ ತನ್ನ ವಿಚಾರಗಳನ್ನು ಬೇರ್ಯಾವುದೋ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡುವ ಪ್ರಯತ್ನ ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಲ್ಲಿ ಕಷ್ಟವಾಗುವುದೇ ಇಲ್ಲ. ಆದರೆ ಅರ್ಥ ಸ್ವೀಕಾರ ಭಾವವೇ ಸಂಬಂಧದ ವಾಸ್ತವಿಕ ಅರ್ಥವಾಗುತ್ತದೆ. ಏನೇ ಬರಲಿ ಅದನ್ನು ಇದ್ದಂತೆ ಸ್ವೀಕರಿಸೋ ಮನೋಭಾವ ನಮ್ಮದಾಗಿರಬೇಕು. ಸಮಸ್ಯೆ ಸವಾಲುಗಳನ್ನು ಯಾರ ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲರು. ಅವಕಾಶ ಯಾವತ್ತೂ ಅವಕಾಶ ನೀನು ಬಂದಿದೆ ತಗೋ ಬಾಗಿಲು ತೆಗಿ ಬರ್ತೀನಿ ಅಂತ ಯಾವತ್ತೂ ಹೇಳಲ್ಲ. ಸಮಸ್ಯೆಗಳನ್ನು ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ, ಬದುಕಿನಲ್ಲಿ, ಪ್ರಪಂಚದಲ್ಲಿ ಗಟ್ಟಿಯಾಗಿ ಎದ್ದು ನಿಲ್ಲಬಲ್ಲರು.
ಒಂದು ಕಲ್ಲು ಒಂದು ಬಾರಿ ಮಂದಿರಕ್ಕೆ ಹೋಗಿ ಭಗವಂತನಾಗುತ್ತದೆ, ಆದರೆ ಪ್ರತಿದಿನವೂ ಮಂದಿರಕ್ಕೆ ಹೋಗುವ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಉಳಿಯುತ್ತಾನೆ. ಯಾವ ರಾಜನೂ ಸದಾಕಾಲ ರಾಜನಾಗಿರುವುದಿಲ್ಲ, ಯಾವ ಶ್ರೀಮಂತನೂ ಕೊನೆಯವರೆಗೂ ಶ್ರೀಮಂತನಾಗಿರುವುದಿಲ್ಲ. ಇದು ತುಂಬ ನೆನಪಲ್ಲಿಟ್ಕೋಬೇಕಾಗಿರೋ ವಿಷಯ. ಯಾರೂ ಕೂಡ ಶ್ರೀಮಂತರಾಗಿ ಉಳಿಯಲ್ಲ, ಯಾರೂ ಕೂಡ ಬಡವರಾಗಿ ಉಳಿಯಲ್ಲ. ಏರುಪೇರು ಜೀವನದಲ್ಲಿ ಆಗುವುದು ಸಹಜ. ಹಾಗಾಗಿ ಯಾವ ಬಡವನು ಕೊನೆಯವರೆಗೂ ಬಡವನಾಗಿ ಇರುವುದಿಲ್ಲ, ಯಾವ ರಾಜನೂ ಸದಾಕಾಲ ರಾಜನಾಗಿ ಇರುವುದಿಲ್ಲ. ಯಾವಾಗಲೂ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾರೆ. ಒಳ್ಳೆಯದನ್ನಷ್ಟೇ ಯೋಚನೆ ಮಾಡ್ತಾ ಇದ್ದಾಗ ನಾವು ಯಾವುದನ್ನು ಹೆಚ್ಚಾಗಿ ಧ್ಯಾನಿಸ್ತೀವೋ ನಮ್ಮ ಮನಸ್ಸು ಅದನ್ನೇ ಸಕ್ರಿಯವಾಗುವಂತೆ ಮಾಡುತ್ತದೆ. ಹಾಗಾಗಿ ಒಳ್ಳೆಯ ಆಲೋಚನೆಗಳನ್ನು ಮಾಡಿ, ಒಳ್ಳೆಯದನ್ನಷ್ಟೇ ಯೋಚನೆ ಮಾಡಿ, ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡಿ. ಕೆಟ್ಟ ಆಲೋಚನೆಗಳಿಂದ ದೂರ ಇರಿ. ಒಳ್ಳೆಯ ಆಲೋಚನೆಗಳತ್ತ ಮನಸ್ಸನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಇದ್ರ ಜೊತೆ ವಾಪಸ್ ಬರ್ತೀನಿ ನೆಕ್ಸ್ಟ್ ಭಾಗದಲ್ಲಿ.